ರೈತ ಬಂಧುಗಳೇ, ನಾವಿವತ್ತೊಂದು ಇಂಥ ಬೆಳೆ ಬಗ್ಗೆ ಮಾಹಿತಿ ಪಡೆಯೋಣ. ಅದು ನಮಗೆ ಹೆಚ್ಚಿನ ಆದಾಯ ಗಳಿಸಿಕೊಡುತ್ತೆ, ಜೊತೆಗೆ ನಮ್ಮ ನೆಲದ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತದೆ. ರೈತರೇ, ನಿಮಗೆ ಈಗಾಗಲೇ ಅರ್ಥವಾಗಿರಬಹುದು, ನಾವೀಗ ಚೆಂಡು ಹೂವಿನ ಕೃಷಿ ಬಗ್ಗೆ ಮಾತಾಡಲಿದ್ದೇವೆ. ಹೌದು ರೈತರೇ, ಚೆಂಡು ಹೂ ಒಂದು ಇಂಥ ಬೆಳೆ ಇದೆ. ಅದರ ಕೃಷಿಗೆ ಸರಿಯಾದ ಯೋಜನೆ ಮಾಡಿದರೆ ಹಾಗೂ ಸರಿಯಾದ ಹಂಗಾಮಿನಲ್ಲಿ ಬೆಳೆದರೆ ರೈತನಿಗೆ ಉತ್ತಮ ಆದಾಯ ತರುತ್ತದೆ. ಜೊತೆಗೆ ಅನೇಕ ರೈತರು ಬೆಳೆ ಪರಿವರ್ತನೆ ಹಾಗೂ ಅಂತರ ಬೆಳೆ ಆಗಿಯೂ ಚೆಂಡು ಹೂವನ್ನು ಬೆಳೆಸುತ್ತಾರೆ. ಚೆಂಡು ಹೂವಿನಿಂದ ಮಣ್ಣು ಮೃದುವಾಗುತ್ತದೆ, ಸೇಂದ್ರಿಯ ಅಂಶಗಳು ಹೆಚ್ಚಿಸುತ್ತವೆ, ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ, ಹಾಗೆಯೇ ಮಣ್ಣಿನ ಒತ್ತಡ ಕಡಿಮೆಯಾಗುತ್ತದೆ, ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಭಾರತದಲ್ಲಿ ಚೆಂಡು ಹೂವಿನ ಹಲವಾರು ತಳಿಗಳು ಲಭ್ಯವಿವೆ. ಆದರೆ ಅನೇಕ ರೈತರ ನಂಬಿಕೆಗೆ ಪಾತ್ರವಾದ ತಳಿ ಎಂದರೆ ಆರ್ಡೋರ್ಸಿಸ್ನ ಆಕಾಶ್ ಆರೆಂಜ್. ರೈತ ಮಿತ್ರರೇ, ನೀವು ಸಹ ಚೆಂಡು ಹೂವು ಬೆಳೆದು ಉತ್ತಮ ಆದಾಯ ಪಡೆಯಲು ಬಯಸುತ್ತಿದ್ದರೆ ಆಕಾಶ್ ಆರೆಂಜ್ ತಳಿಯನ್ನೇ ಬಳಸಬಹುದು. ಏಕೆಂದರೆ ಈ ಜಾತಿ ರೋಗ ನಿರೋಧಕ ಶಕ್ತಿ ಹೊಂದಿದ್ದು, ಈ ಹೂವಿನ ಆಕಾರ ಬಾಲ್ ಟೈಪ್ ಆಗಿದೆ. ಆದ್ದರಿಂದ ಗ್ರಾಹಕರಿಗೆ ತುಂಬಾ ಇಷ್ಟವಾಗುತ್ತದೆ. ಜೊತೆಗೆ ಒಂದು ಗಿಡದಿಂದ ಸುಮಾರು 2 ರಿಂದ 2.5 kg ಉತ್ಪಾದನೆ ಸಿಗುತ್ತದೆ. ಮತ್ತೆ ಹೂವು ಗಟ್ಟಿಯಾಗಿ ಇರುವುದರಿಂದ ದೂರದ ಮಾರುಕಟ್ಟೆಯಲ್ಲೂ ಸಹ ಮಾರಾಟ ಮಾಡಲು ಸೂಕ್ತವಾಗಿದೆ. ಆದ್ದರಿಂದ ವ್ಯಾಪಾರಿಗಳಿಂದಲೂ ಆಕಾಶ್ ಆರೆಂಜ್ ತಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಆಕಾಶ್ ಆರೆಂಜ್ನ ಪ್ರತಿಯೊಂದು ಹೂ ಉತ್ತಮ ಗುಣಮಟ್ಟವಾಗಿದ್ದು, ಪ್ರತಿಯೊಂದು ಗಿಡವು ರೈತನಿಗೆ ಲಾಭದಾಯಕವಾಗಿದೆ. ಹಾಗಾಗಿ ರೈತ ಬಂಧುಗಳೇ, ನಿಮಗಾಗಿ ನೀಡಿರುವ ಈ ಮಾಹಿತಿ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಂಥ ಹೊಸ ವಿಡಿಯೋಸ್ಗಳನ್ನು ನೋಡಲು ಕೃಷಿ ಮಂತ್ರವನ್ನು ಫಾಲೋ ಮಾಡಿ.